ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ತುಂಬ ಖುಷಿಯಾಗಿರೋದೊಂದು ವಿಷಯ ಹಂಚ್ಕೋಬೇಕು ಅಂತ ಆಸೆ ಆಯಿತು. ನಮ್ಮ ಪಕ್ಕದಲ್ಲಿ ಒಬ್ಬರು ಜೊಮ್ಯಾಟೊದಿಂದ ಒಂದು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ರು. ಸೊ ಅವರು ಡೆಲಿವರಿ ಬಾಯ್ ಅಂದರೆ ಪಾಪ ಹೇಳೋಕೆ ನನಗೂ ಬೇಜಾರಾಗ್ತಿದೆ. ಹ್ಯಾಂಡಿಕ್ಯಾಪ್ಟ್ ಅವರು, ಕಾಲಿಲ್ಲ ಪಾಪ. ಒಂದು 3 ವೀಲರ್ ಗಾಡಿ ಇಟ್ಕೊಂಡು ಬಂದಿದ್ದಾರೆ. ನನಗದು ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಬೇಜಾರು. ಖುಷಿ ಯಾಕೆ ಅಂತಂದರೆ, ಇವತ್ತೇ 2 ಕಾಲು ಕೈ ಇದ್ದವರು ಕೂಡ ಕೆಲಸ ಮಾಡಲ್ಲ. ಕೆಲವ್ರು ಮನೇಲಿ ಹಾಗೇ ತಂದೆ ತಾಯಿಗೆ ಭಾರ ಆಗಿ ಕೂತ್ಕೊಂಡಿರೋ ಸುಮಾರು ಜನ ನಾವು ನೋಡಿರ್ತೀವಿ. ಸೊ ಒಂದು ಕಡೆ ಬೇಜಾರು ಅಂದರೆ, ಭಗವಂತ ನೋಡು ದುಡಿಯೋರಿಗೆ ಯಾವ ಥರ ಮಾಡಿದ್ದಾನೆ ಅನ್ನೋದೊಂದು ಬೇಜಾರಾಯಿತು. ನಾನು ಅವ್ರಿಗೆ ಹೇಳಿದೆ, ಮಾತಾಡ್ತೀರಾ ಅಂತ. ಇಲ್ಲ, ನಾನು ಡೆಲಿವರಿ ಕೊಡೋದು ಟೈಮ್ ಇದೆ, ಪ್ಲೀಸ್ ಸಾರಿ ಮೇಡಮ್ ಅಂದರೆ, ಪರವಾಗಿಲ್ಲ ನಿಮ್ಮ ಕೆಲಸ ನೀವು ಮಾಡಿ ಸಾಕಷ್ಟೇ, ನಿಮ್ಮದು ಫೋಟೋ ತೊಗೊಳ್ತೀನಿ ಅಂತ ಹೇಳಿದೆ ನಾನು. ಆಯಿತು ಮೇಡಮ್ ಅಂತ ಎಷ್ಟು ಖುಷಿಯಿಂದ ಅವರು ಹೇಳಿದರು. ನಮಗೂ ಖುಷಿ ಆಯಿತು. ಒಂದು ಕಡೆ ಅದೇ ಹೇಳಿದ್ನಲ್ಲ, ಒಂದು ಕಡೆ ಖುಷಿ ಇತ್ತು, ಒಂದು ಕಡೆ ನೋವಿತ್ತು. ಆದರೆ ಸಪೋರ್ಟ್ ಮಾಡೋಣ, ಇಂಥವ್ರಿಗೆ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ. ಅವ್ರು ಹೆಲ್ಪ್ ತೊಗೊಂಡ್ರೆ, ಆಲ್ಮೋಸ್ಟ್ ಇವರೆಲ್ಲ ಹೆಲ್ಪ್ ತೊಗೊಳ್ಳಲ್ಲ ನಮ್ಮ ಹತ್ರ. ಯಾರು ತೊಗೊಳ್ತಾರೆ, ಅವ್ರಿಗೆ ಮಾಡೋಣ ಅಂತ ನನ್ನ ಅನಿಸಿಕೆ. ಓಕೆ, ತುಂಬ ಖುಷಿ ಆಯಿತು. ಈ ವಿಷಯ ನನಗೆ ಹಂಚ್ಕೊಳ್ಳಿಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಎಲ್ಲರೂ ನೋಡಿ ಕಮೆಂಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನೀವು ಈ ಥರ ಕೆಲಸ ಮಾಡ್ತಿರೋದನ್ನ ನಮ್ಗೆ ತುಂಬ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ನಿಮ್ಮ ಸಪೋರ್ಟ್ ಇದೆ. ಓಕೆ.